ಒಂದೊಂದು ಸಲ ನಮಗೆ ನಮ್ಮ ಕೈಯಲ್ಲಿ ಏನಾಗುತ್ತೆ, ಏನಾಗಲ್ಲ ಅನ್ನೋಂಥ ಸಾಧ್ಯತೆಗಳ ಪರಿಧಿಯನ್ನು ನಾವೇ ಹಾಕೊಂಡು ಬಿಟ್ಟಿರ್ತೀವಿ. ಆದರೆ ಅದನ್ನು ದಾಟಿ ಮುಂದೆ ಹೋದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನೋದು ಒನ್ ಲೈನ್ ಗೌರವ್ ಶೆಟ್ಟಿ ಅವರ ಪ್ರಿನ್ಸಿಪಲ್ಲು. ಇವತ್ತು ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಸೂಪರ್ ಹಿಟ್ ರಿಲೀಸ್ ಆಗ್ತಾ ಇರೋ ಬೆನ್ನಲ್ಲೇ ಒಂದಷ್ಟು ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತಾರೆ. ಒಂದೊಂದು ಸಲ ಶೆಟ್ರೆ ಡಬಲ್ ಧಮಾಕ ಅಂತ ಆಗ್ಬಿಡುತ್ತೆ ಕಲಾವಿದರ ಲೈಫಲ್ಲಿ. ನಾವು ತುಂಬ ಸ್ಟ್ರಗಲ್ ಪಟ್ಟಿರ್ತೀವಿ ಯಾವುದೋ ಒಂದು ವಿಚಾರಕ್ಕೆ. ನಾವು ಮಾಡಿರೋ ಕೆಲಸ ಎಲ್ಲ ಆಮೇಲೆ ಪ್ರತಿಫಲ ಕೊಡೋದಕ್ಕೆ ಶುರುವಾಗುತ್ತೆ. ನಿಮ್ಮ ಕೆರಿಯರಲ್ಲೂ ಅದೇ ಆಗ್ತಾ ಇದೆಯಾ ಈಗ? ಖಂಡಿತ ಹೌದು ಸರ್. ನೀವೇನು ಹೇಳಿದ್ರಲ್ಲ ಇಂಟ್ರೊಡಕ್ಷನಲ್ಲಿ ಅದು ಕಂಪ್ಲೀಟಾಗಿ ನಿಜ. ಇಷ್ಟು ವರ್ಷ ಮಾಡಿರೋದು ಇವಾಗ ಪ್ರತಿಫಲ ಸಿಗ್ತಾ ಇದೆ. ಸೂಪರ್ ಹಿಟ್ ಬರ್ತಾ ಇದೆ. ನಿಮ್ಮ ಜೊತೆ ಗಿಲ್ಲಿ ಅವರು ಇದ್ದಾರೆ. ನಿಮ್ಮದು ಕಾಂಬೋ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಟ್ರೈಲರಲ್ಲಿ. ಒಂದಷ್ಟು ಕಾಯುವಿಕೆ ಇದೆ. ಇಬ್ಬರು ಈ ಥರ ಸೇರ್ಕೊಂಡ್ಬಿಟ್ರೆ ಯಾವೆಲ್ಲ ಕಾಮಿಡಿ ಟಾನಿಕ್ ಕೊಡ್ಬೋದು ಅಂತ. ಹೇಗೆ ಬಂದಿದೆ ನಿಮ್ಮ ಕಾಂಬೋ? ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಏನಂದರೆ ಜುಗಲ್ಬಂದಿ ಥರ ಇದೆ. ಅಂದರೆ ಅವರೇನೋ ಒಂದು ಕೌಂಟ್ರ್ ಕೊಡ್ತಾರೆ, ನಾವೇನೋ ಒಂದು ಅದನ್ನು ಮಾತಾಡೋದು. ತುಂಬ ಚಾಲೆಂಜಿಂಗಾಗೂ ಇರುತ್ತೆ ಅದು. ಯಾಕೆಂದರೆ ಅವರು ನೆಕ್ಸ್ಟ್ ಲೆವೆಲ್ ಸ್ಪಾಂಟೇನಿಟಿ ಇದೆ ಅವ್ರಿಗೆ. ಹಂಗಾಗಿ ಅವ್ರದಕ್ಕೆ ಮ್ಯಾಚ್ ಮಾಡಿ ನಾವು ಕೊಡೋದೆಲ್ಲ ತುಂಬ ಚಾಲೆಂಜಿಂಗ್ ಆಗಿತ್ತು. ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸ್ಕ್ರೀನ್ ಮೇಲೆ. ಅದು ನೀವು ಇಡೀ ಸಿನಿಮಾದಲ್ಲಿ ನಾವು ಕಾಂಬಿನೇಷನ್ ನೋಡ್ಬೋದು ನೀವು ಚೆನ್ನಾಗಿ. ನೀವು ಗನ್ ಹಿಡ್ಕೊಂಡು ರೆಡಿಯಾಗಿ ನಿಂತಿರ್ತೀರ ಯಾರನ್ನೋ ಶೂಟ್ ಮಾಡೋದಕ್ಕೆ. ಗಿಲ್ಲಿ ಅವ್ರದ್ದು ಅವ್ರದ್ದೇ ಒಂದು ಶೇಡ್ ಇದೆ, ಕಾಮಿಡಿ ಶೇಡು. ಈ ನಿಮ್ಮ ಟೈಟಲ್ಲು ಅನೌನ್ಸ್ಮೆಂಟ್ ಆದಮೇಲೆ ಈ ಹಳೆಯ ಸಿನಿಮಾಗಳ ಒಂದು ಪೋಸ್ಟರ್ಗಳ ಡಿಸೈನು, ಬ್ಯಾನರ್ ಡಿಸೈನಿಂಗು ಇದೆಲ್ಲ ನೆನಪಾಯಿತು. ನಿಮಗೇನಾದರೂ ಆ ಮೆಮೊರಿ ಓಪನ್ ಆಯಿತಾ? ಖಂಡಿತ ಹೌದು. ಅಂದರೆ ನಾವು ಮುಂಚೆಯಿಂದ ನೋಡ್ಕೊಂಡು ಬಂದಿರ್ತೀವಲ್ವಾ, ಅದೆಲ್ಲೋ ಒಂದು ಕಡೆ ಹೌದು ಅಂತ ಅನಿಸ್ತು. ಕಾಮಿಡಿಗೆ ಏನು ಬೇಕೋ ಅದನ್ನು ಮಾಡಿದ್ದಾರೆ ಅವರು ಪೋಸ್ಟ್ರಲ್ಲಿ. ಅಂದರೆ ಒಂದು ಸಿನಿಮಾಗೆ ಜನ ಬಂದ್ಬಿಟ್ಟು ನೋಡ್ತಾರೆ ಅಂದರೆ ಅದಕ್ಕೆ ಇನ್ವಿಟೇಷನ್ ಇದ್ದಂಗೆ ಪೋಸ್ಟ್ರು. ಅದಾದಮೇಲೆ ಏನಂದರೆ ಟ್ರೈಲರು ಅದೊಂಥರ ಇನ್ವಿಟೇಷನ್ ಇದ್ದಂಗೆ. ಸೊ ಅದನ್ನೇ ನಾವು ಪ್ರಾಮಿಸಿಂಗಾಗಿ ಕೊಡಬೇಕಾಗುತ್ತೆ. ಅದರಲ್ಲಿ ಎಲ್ಲೋ ಒಂದು ಕಡೆ ಗೆದ್ದಿದ್ದಾರೆ ನಮ್ಮ ತಂಡದವರು. ಆ್ಯಕ್ಚುಲಿ ಮುಂಚೆಯಿಂದನೇ ವಿಷನ್ ಚೆನ್ನಾಗಿತ್ತು ವಿಜಯಾನಂದ್ ಸರ್ಗೆ. ಈ ಥರನೇ ಇರಬೇಕು ಸಿನಿಮಾನ, ಅಥವಾ ಕಾಮಿಡಿ ಪೋಸ್ಟರ್ ಆಗಿರ್ಬೋದು, ಪ್ರತಿಯೊಂದು ಕ್ವಾಲಿಟಿಯಾಗಿ ಚೆನ್ನಾಗಿ ಮಾಡಿದ್ದಾರೆ. ಅದು ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ರಕ್ಕಸಪುರದೊಳ್ ರಿಲೀಸ್ ಆಯಿತು, ಅಮೃತಾಂಜನ್ ಬಂತು. ಜನ ನಿಮ್ಮನ್ನು ಈಗ ನಿಧಾನವಾಗಿ ಸಿನಿಮಾ ಆಡಿಯನ್ಸು ಗುರ್ತಿಸೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಕಂಟೆಂಟ್ ಕೊಡೋದನ್ನ ಈಗ ಸದ್ಯಕ್ಕೆ ನಿಲ್ಲಿಸಿದ್ದೀರಾ? ಅದನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಜನ? ನಿಲ್ಲಿಸಿಲ್ಲ. ಅಂದರೆ ನಿಲ್ಲಿಸಿಲ್ಲ. ಸಿನಿಮಾ ಪ್ರಮೋಷನ್ ಅದು ಇದು ಅಂತ ಇರೋದ್ರಿಂದ. ಬಟ್ ಈಗ ಮೊನ್ನೆ 2 ಡೇಸ್ ಆಯಿತು, ಆಟ ಬಂಡಿ 2 ರಿಲೀಸ್ ಆಯಿತು ಯೂಟ್ಯೂಬಲ್ಲಿ. ಕಂಟೆಂಟ್ ಕೊಡೋದು ನಿಲ್ಲಿಸಿಲ್ಲ ಸರ್. ಇನ್ನು ಮುಂದೆ ನಾವೇನಂದರೆ ಎಂಟರ್ಟೈನ್ಮೆಂಟ್ ಕೊಡಬೇಕಷ್ಟೇ, ಎಲ್ಲಾದ್ರೇನು. ಬಟ್ ಅಲ್ಟಿಮೇಟ್ಲಿ ನಮಗೆ ಕೊನೆ ಅಂದರೆ ಒಂದು ಸೇರಬೇಕಲ್ವಾ, ಅದು ಬೆಳ್ಳಿ ಪರದೆನೇ ಆಗಿತ್ತು ಕನಸು ಅನ್ನೋದು. ಸೊ ಇವಾಗ ಅದು ಬೆಳ್ಳಿ ಪರದೆಯಲ್ಲಿ ಜನ ಇಷ್ಟಪಡ್ತಾ ಇದ್ದಾರೆ. ನಾನು ಆಡಿಯನ್ಸ್ನ ಬೆಳ್ಳಿ ಪರದೆ ಆಡಿಯನ್ಸ್ ಬೇರೆ ಅಥವಾ ಯೂಟ್ಯೂಬ್ ಆಡಿಯನ್ಸ್ ಬೇರೆ ಅಂತ ನಾನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೋಗಲ್ಲ. ಯಾಕೆಂದರೆ ನಮ್ಮದು ಅಮೃತಾಂಜನ್ ರಿಲೀಸ್ ಆದಾಗ ಬಂದವರೆಲ್ಲ ಪ್ರತಿಯೊಬ್ಬರು ಅದನ್ನೇ ಹೇಳ್ತಾ ಇದ್ದು, ಶಾರ್ಟ್ ಫಿಲಮ್ ನೋಡಿಕೊಂಡು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು, ಅದಕ್ಕೆ ಸಿನಿಮಾ ಬಂದಿದ್ದೀವಿ ನೋಡೋಕ್ಕೆ ಅಂತ. ಅಂದರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು, ಎಲ್ಲಿ ಕೊಟ್ರೇನು ಖುಷಿಯಿಂದ ಬಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು. ಸೊ ಅದೊಂದು ಮುಂಚೆ ಅದೊಂದು ಇತ್ತು ಟಾಕು, ನೀವು ಯೂಟ್ಯೂಬ್ ಆಡಿಯನ್ಸ್ ಬೇರೆ, ಸಿನಿಮಾ ಆಡಿಯನ್ಸ್ ಬೇರೆ. ಯೂಟ್ಯೂಬ್ ನೋಡೋರು ನೀವು ಡೈಲಿ ನೋಡ್ತಾರೆ, ನಿಮ್ಮನ್ನೇನಕ್ಕೆ ಬಂದು ಥಿಯೇಟ್ರಲ್ಲಿ ನೋಡ್ತಾರೆ ಅಂತ. ಬಟ್ ನಮಗೂ ಅದೊಂದು ಭಯ ಇತ್ತು. ಹೌದಾ ಇವ್ರು ಹೇಳ್ತಾರೆ ನಿಜಾನ, ಬರ್ತಾರಾ ಇಲ್ವಾ, ಬರಲ್ವಾ ಅನ್ನೋದೊಂದು ಕ್ವಶನ್ ಮಾರ್ಕ್. ಆ ಬ್ಯಾರಿಯರ್ನ ಇವತ್ತು ಬ್ರೇಕ್ ಆಗಿದೆ ಅಮೃತಾಂಜನ್ ಸಿನಿಮಾಯಿಂದ. ಇಲ್ಲ, ಸಿನಿಮಾ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಎಲ್ಲ ಆಡಿಯನ್ಸು ಒಂದೇ, ನಮ್ಮ ಕರ್ನಾಟಕ ಜನತೆನೇ. ಅವರು ನಿಜವಾಗ್ಲೂ ನೀವು ಚೆನ್ನಾಗಿರೋ ಕೆಲಸ ಮಾಡಿದ್ರೆ ಬಂದ್ಬಿಟ್ಟು ಕೈ ಹಿಡಿತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಮೇಯ್ನ್ ಉದಾಹರಣೆ ಅಮೃತಾಂಜನ್ ಸಿನಿಮಾ. ಏಕೆಂದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಸಿನಿಮಾ ಥಿಯೇಟ್ರಲ್ಲಿ ಹಿಟ್ಟಾಗಿರೋವಂಥ ಸ್ಟಾರ್ಗಳು ಯಾರೂ ಇರಲಿಲ್ಲ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಿಟ್ಟಾಗಿದ್ದವ್ರೆ. ಸೊ ಆ ಒಂದು ಬ್ಯಾರಿಯರ್ನ ಬ್ರೇಕ್ ಮಾಡಿದ್ದು ಅಮೃತಾಂಜನ್ ಸಿನಿಮಾ. ಅದೆಲ್ಲ ಒಂದು ಕಡೆ ಖುಷಿ ಇದೆ. ಮುಂದೆ ಇಡೋವಂಥ ಹೆಜ್ಜೆಗಳಲ್ಲಿ ನಮ್ಗೆ ಅದೊಂದು ಕಾನ್ಫಿಡೆನ್ಸ್ನ ಕೊಡುತ್ತೆ. ಹೌದು, ನಮಗೂ ಜನ ಬಂದು ಥಿಯೇಟ್ರಲ್ಲಿ ನೋಡ್ತಾರೆ ಅನ್ನೋದೊಂದು ಖುಷಿ ಇದೆ. ಐರಾನಿಕಲಿ ನಿಮ್ಮ ಮತ್ತು ಗಿಲ್ಲಿ ಅವರ ಕೆರಿಯರ್ಗಳನ್ನ ನೋಡ್ಕೊಂಡು ಬಂದ್ವಿ ನಾವು. ಗಿಲ್ಲಿ ಅವರು ಬಿಗ್ ಬಾಸ್ ಗೆದ್ದಾಗ ನೀವೇ ಗೆದ್ದಷ್ಟು ಖುಷಿ ಪಟ್ರಿ. ನಮಗೆ ಮಾಗಡಿ ರೋಡಲ್ಲಿ ಸಿಕ್ಕಾಗಲೂ ತುಂಬ ಮಾತಾಡಿದ್ರಿ. ಅಂದರೆ ಈಗೀಗ ಟ್ಯಾಲೆಂಟ್ಗಳಿಗೂ ಒಳ್ಳೆ ವೇದಿಕೆ ಸಿಗ್ತಾ ಇದೆ ಅಂತ. ನಿಮಗಾಗಿರ್ಬೋದು, ಗಿಲ್ಲಿ ಅವ್ರಿಗಾಗಿರ್ಬೋದು, ಯಾರೇ ಬ್ಯಾಕ್ ಬೋನ್ ಇಲ್ಲ, ಗಾಡ್ ಫಾದರ್ ಇಲ್ಲ. ನೀವೇನು ಮಾಡ್ತೀರಾ ಕೆಲಸ, ಅದರಿಂದನೇ ಗುರುತಿಸ್ಕೊಳ್ತೀರಾ. ಪ್ರೇಕ್ಷಕರ ಮೇಲೆ ಜಾಸ್ತಿ ನೀವು ಡಿಪೆಂಡ್ ಆಗಿರ್ತೀರಾ. ಆ ವಿಷಯಗಳು ಹೇಗೆ ನೋಡ್ತೀರಾ ನೀವು? ಅಂದರೆ ನಾನು ಯಾವುದೇ ಫಂಕ್ಷನ್ಗೆ ಹೋದ್ರೂ ಅವರು ಕೊಡ್ತಾರಲ್ಲ ಪ್ರೀತಿ, ಅಥವಾ ಅವರು ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ, ನಾನು ಎಲ್ಲರ ಹತ್ರನೂ ಅದನ್ನೇ ಹೇಳ್ತೀನಿ. ತುಂಬ ಜನ ಏನು ಬ್ಯಾಕ್ಗ್ರೌಂಡ್ ಇಲ್ಲದೇ ಬಂದಿರೋರು. ನಾನು ಹೇಳೋದು, ಎದುರುಗಡೆ ಅಷ್ಟೊಂದು ಜನ ಇರ್ತಾರಲ್ಲ, ಅವ್ರಿಗಿಂತ ಬ್ಯಾಕ್ಗ್ರೌಂಡ್ ಬೇಕಾ? ನಾನು ಅವ್ರಿಗೆ ನಮ್ಮ ಬ್ಯಾಕ್ಗ್ರೌಂಡ್ ನೀವೇನೆ, ನಮಗೆ ಚೆನ್ನಾಗಿ ಕೆಲಸ ಮಾಡಿದಾಗಲೂ ಬೆಂತಟ್ಟೋದು ನೀವೇನೆ, ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದ್ರೂ ಸರಿಯಾಗಿ ಮಾಡುವಂಥ ತಿದ್ದೋದು ನೀವೇನೆ, ನಮ್ಮ ಬ್ಯಾಕ್ಗ್ರೌಂಡ್ ನೀವೇನೆ, ನಿಮಗಿಂತ ಬೇರೆ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ.
ಅಂದರೆ ಸಿನಿಮಾದಲ್ಲಿ ಗೆಲ್ಲೋದಾಗಲಿ ಸೋಲೋದಾಗಲಿ ಪ್ರತಿಯೊಂದು ಜನರ ಕೈಯಲ್ಲಿರುತ್ತೆ, ಅವರೇ ಮೇಯ್ನ್ ಬ್ಯಾಕ್ಗ್ರೌಂಡು. ನೀವು ಎಷ್ಟೊಂದು ಜನ ತುಂಬ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರೋರು ಸಿನಿಮಾದಲ್ಲಿ ಗೆಲ್ಲಕ್ಕಾಗಿಲ್ಲ. ಮೇಯ್ನ್ ಬ್ಯಾಕ್ಗ್ರೌಂಡ್ ಬೇಕಾಗಿರೋದು ಜನದ ಬ್ಯಾಕ್ಗ್ರೌಂಡು. ಸೊ ನೀವು ಅಲ್ಟಿಮೇಟ್ಲಿ ಅದ್ಭುತವಾಗಿ ಕೆಲಸ ಮಾಡಿದ್ರೆ ಅಥವಾ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾ ಬಂದರೆ ಎಲ್ಲೋ ಒಂದು ಕಡೆ ಕೈ ಹಿಡಿತಾರೆ ಜನ. ಅದಕ್ಕೆ ಎಕ್ಸಾಂಪಲ್ ಗಿಲ್ಲಿ ಅವರೇನೆ. ಏಕೆಂದರೆ ಅವರು ಈಗ ಬಿಗ್ ಬಾಸಿಗೆ ಬಂದ ತಕ್ಷಣ ಅವರು ವೈರಲ್ ಆದವರಲ್ಲ, ಮುಂಚೆಯಿಂದನೂ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದೇ ಇದ್ದಾರೆ. ಅವಾಗ್ಲಿಂದನೂ ಒಂದು ಸೆಟ್ ಆಫ್ ಆಡಿಯನ್ಸ್ನ ಅವ್ರು ಇಟ್ಕೊಂಡಿದ್ರು. ಬಿಗ್ ಬಾಸಿಗೆ ಬಂದಾಗ ಅದು ವ್ಯಕ್ತಿತ್ವನೂ ನೋಡಿ ಕಂಪ್ಲೀಟಾಗಿ ಫ್ಯಾನ್ಸ್ ಆದರು. ಅದೇ ರೀತಿ ಪ್ರತಿಯೊಬ್ಬರು ಅಂದರೆ ಪ್ಯೂರ್ ಟ್ಯಾಲೆಂಟೇ ಅದು, ಬೇರೆ ರೀತಿ ಯಾವುದಾದಂಥ ಗಿಮಿಕ್ ಇಲ್ಲ, ಏನಿಲ್ಲ, ಪ್ಯೂರ್ ಟ್ಯಾಲೆಂಟ್ ಗೆದ್ದಿದೆ. ಅದು ಗೆದ್ದಾಗ ನೆಕ್ಸ್ಟು ಬರೀ ಟ್ಯಾಲೆಂಟ್ ಇಟ್ಕೊಂಡು ಬರೋರಿಗೆ ಅದೊಂದು ಇನ್ಸ್ಪಿರೇಷನ್ ಆಗುತ್ತೆ. ಕೊನೆಯದಾಗಿ ನಾನು ಸಿನಿಮಾ ಬಗ್ಗೆ ಏನಾದರೂ ಹೇಳಿ ಅನ್ನೋ ಅಂಥ ಪ್ರಶ್ನೆ ಕೇಳಲ್ಲ. ಏನಕ್ಕಂದರೆ ಆಡಿಯನ್ಸು ಥಿಯೇಟ್ರ್ಗಳಿಗೆ ಬರೋವಂಥ ಅನಿವಾರ್ಯತೆಯಲ್ಲಿ ನಾವಿದ್ದೀವಿ. ಒಳ್ಳೊಳ್ಳೆ ಸಿನಿಮಾಗಳು ಬಂದ್ರೇ ಇಂಡಸ್ಟ್ರಿ ಸಸ್ಟೈನ್ ಆಗ್ತಾ ಹೋಗುತ್ತೆ. ನೀವು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಮೂಲವಾಗಿ ನಿಮಗೆ ಗೊತ್ತಿರುತ್ತೆ ಪ್ರೇಕ್ಷಕರ ಅಭಿರುಚಿ ಹೇಗೆ ಬದಲಾಗಿದೆ, ನಾವೇನು ಕೊಡಬೇಕು ಐಟಮ್ಮು ಅನ್ನೋದು. ಆಡಿಯನ್ಸ್ಗೆ ಏನಾದರೂ ಹೇಳ್ತೀರಾ, ಕೇಳ್ತೀರಾ? ಆಡಿಯನ್ಸ್ನ ಕೇಳೋದು ಇಷ್ಟೇ, ಅಂದರೆ ದಯವಿಟ್ಟು ಸಿನಿಮಾನ ಅಂದರೆ ನೀವು ಆಡಿಯನ್ಸ್ನ ನಾವು ಯಾವುದೇ ಕಾರಣಕ್ಕೂ ಮಿಸ್ಗೈಡ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ, ಜಡ್ಜ್ಮೆಂಟಿಗೆ ಬಂದುಬಿಡ್ತಾರೆ. ಆಮೇಲೆ ಅವ್ರು ತುಂಬ ಬುದ್ಧಿವಂತರು, ಅವ್ರಿಗೆ ಗೊತ್ತು ಯಾವುದನ್ನ ಸಪೋರ್ಟ್ ಮಾಡಬೇಕು, ಯಾರನ್ನ ಸಪೋರ್ಟ್ ಮಾಡಬೇಕು, ಅಥವಾ ರಿಯಲ್ ಟ್ಯಾಲೆಂಟ್ ಇಟ್ಕೊಂಡು ಬಂದಿರೋರು ಯಾರು, ಅಥವಾ ದುಡ್ಡು ಇಟ್ಕೊಂಡು ಬ್ಯಾಕ್ಗ್ರೌಂಡ್ ಬಂದಿರೋರು ಯಾರು, ಇದೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಾವು ಏನೇನು ಆಡ್ಕೊಂಡು ನಾನು ಕಷ್ಟಪಟ್ಕೊಂಡು ಬಂದೆ, ಹಂಗೆ ಬಂದೆ ಹಿಂಗೆ ಬಂದೆ, ಅವೆಲ್ಲ ಏನೂ ವರ್ಕೌಟ್ ಆಗೋಲ್ಲ. ಇಲ್ಲಿ ಸ್ಕ್ರೀನ್ ಮೇಲೆ ನೀವೇನು ಮ್ಯಾಜಿಕ್ ಮಾಡ್ತೀರಾ ಅದೇ ವರ್ಕೌಟ್ ಆಗೋದು. ಆ ಮ್ಯಾಜಿಕ್ಕು ಅಮೃತಾಂಜನಲ್ಲಿ ಆಗಿದೆ, ಅದಕ್ಕೆ ಜನ ಇಷ್ಟಪಟ್ಟರು. ರಕ್ಕಸಪುರದೊಳಲ್ಲಾಗಿದೆ, ಅದಕ್ಕೆ ಇಷ್ಟಪಟ್ಟರು. ಸುಖಿಭವದಲ್ಲಿ ನಮ್ಮದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಾಯಿತು, ಅದನ್ನು ಇಷ್ಟಪಟ್ಟರು. ಇವಾಗ ಸೂಪರ್ ಹಿಟ್ಟಲ್ಲಿ ಆ ಜುಗಾಲ್ ಬಂದು ತುಂಬ ಚೆನ್ನಾಗಿ ಪಡ್ತಾರೆ. ಚೆನ್ನಾಗಿದೆ ಸಿನಿಮಾ, ಪ್ಯೂರ್ ಎಂಟರ್ಟೈನ್ಮೆಂಟ್ ಇರೋವಂಥ ಸಿನಿಮಾ. ದಯವಿಟ್ಟು ಬಂದ್ಬಿಟ್ಟು 27 ಸಿನಿಮಾ ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಬನ್ನಿ. ಗಿಲ್ಲಿಗೋಸ್ಕರನೂ ಬನ್ನಿ, ಶ್ವೇತಾ ಇದ್ದಾರೆ, ನಾನಿದ್ದೀನಿ, ಸಾಧು ಸರ್ ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರಿದ್ದಾರೆ, ಡ್ರ್ಯಾಗನ್ ಮಂಜು ಅವರಿದ್ದಾರೆ, ಪ್ರಮೋದ್ ಶೆಟ್ಟಿ ಅವರಿದ್ದಾರೆ, ಜಿ ಅವರಿದ್ದಾರೆ. ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂದರೆ ಎಲ್ಲ ಸಿನಿಮಾಗಳಲ್ಲೂ ಆಗ್ಲಿಂದ ಮುಂಚೆಯಿಂದ ನೋಡ್ಕೊಂಬರ್ತಾಯಿದ್ರು. ಇಡೀ ಸಿನಿಮಾದಲ್ಲಿ ಯಾರು ಒಬ್ಬರು ಕಾಮಿಡಿಯನ್ ಇರೋರು, ಇಡೀ ಸಿನಿಮಾ ಒಂದು 4-5 ಸೀನ್ ಬಂದ್ಬಿಟ್ಟು ನಗಿಸ್ಬಿಟ್ಟವರು. ಇಲ್ಲಿ ಹಂಗಲ್ಲ, ಯಾವ್ಯಾವ ಸಿನಿಮಾದಲ್ಲಿ ಒಂದೊಂದು ಕಾಮಿಡಿಯನ್ ಬಂದು ನಗಿಸ್ತಾ ಇದ್ದಾರಲ್ಲ ಅವರೆಲ್ಲ ಸೇರಿಬಿಟ್ಟಿದ್ದಾರೆ ಇಲ್ಲಿ. ಅದೊಂದು 6ಕ್ಕೆ ಅಲಂಕಾರ ಆಗಿರೋ ಥರ ಕಂಪ್ಲೀಟಾಗಿ ಸಿನಿಮಾ ನಗಿಸ್ತಾರೆ. ಡ್ರ್ಯಾಗನ್ ಮಂಜು ಅವರು ವಿಲನಾಗಿ ನೋಡಿದ್ರಿ, ಇದರಲ್ಲಿ ಇನ್ನು ತುಂಬ ಚೆನ್ನಾಗಿ ನೋಡ್ತೀರಾ. ಸೊ ದಯವಿಟ್ಟು ಬನ್ನಿ, ಒಂದು ರೋಲರ್ ಕೋಸ್ಟರ್ ಥರ ಇರುತ್ತೆ ಈ ಸಿನಿಮಾ. ಪ್ಲೀಸ್ ಬಂದ್ಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಶೆಟ್ರೆ, ಸಿನಿಮಾದ ಟೈಟಲ್ ಉದ್ದೇಶ ಗಟ್ಟಿಯಾಗಿರಲಿ, ಸಿನಿಮಾ ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಇವಿಷ್ಟು ನಟರಾಗಿರೋ ಗೌರವ್ ಶೆಟ್ಟಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಮಾರಾವ್ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.